ಈ ರೆಸಿಪಿಯ ವಿಶೇಷತೆ ಏನಪ್ಪ ಅಂತಂದ್ರೆ, ಇದು ನೀವು ಮುಂಜಾನೆ ನಾಷ್ಟಕ್ಕೆ ಇಲ್ಲ ಅಂತಂದ್ರೆ ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೂ ತಿನ್ಬೋದು. ದಿನಾಲೂ ಅದ ಸೇಮ್ ರೊಟ್ಟಿ, ಚಪಾತಿ, ರೈಸ್ ತಿಂದು ಬ್ಯಾಸರಾಗಿದ್ರೆ ಯಾವಾಗಾರ ಏನ್ರಿ ಹೆಲ್ದಿ ಟೇಸ್ಟಿ ತಿನ್ಬೇಕಪ್ಪ ಅಂತ ಅನ್ಸಿದಾಗ ಈ ಗೋಧಿ ನುಚ್ಚಿನ ಕಿಚಡಿನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಹೊಟ್ಟಿಗೂ ಭಾಳ ಹಿತ, ನಾಲ್ಗಿಗೂ ರುಚಿ ಇರುತ್ತೆ. ಆಮೇಲೆ ಇದನ್ನ ಒಂದು 10-15 ನಿಮಿಷನಾಗ ರೆಡಿ ಮಾಡ್ಬೋದು. ಮೊದಲ ನಾ ಇಲ್ಲೇ 1 ಕಪ್ಪಷ್ಟು ಗೋಧಿ ನುಚ್ಚು ತೊಗೊಳಕತ್ತೀನಿ ರೀ. ಇದಕ್ಕೆ ಬ್ರೋಕನ್ ವೀಟ್ ಅಂತಲೂ ಕರೀತಾರೆ. ನಮ್ಮ ಹೊಲದ ಜವಗೋದಿಲೆ ನಾನು ಗೋಧಿ ನುಚ್ಚು ಮಾಡ್ಸೀನಿ ರೀ. 1 ಕಪ್ ಗೋಧಿ ನುಚ್ಚಿಗೆ ಅರ್ಧ ಕಪ್ಪಷ್ಟು ಹೆಸರುಬೇಳೆ ಹಾಕಕತ್ತೀನಿ. ನೀವು ಬೇಕಂದ್ರೆ ತೊಗರಿಬೇಳೆನೂ ಬಳಸ್ಬೋದು. ಇಲ್ಲ ಅಂತಂದ್ರೆ ಅರ್ಧ ತೊಗರಿಬೇಳೆ, ಅರ್ಧ ಹೆಸರುಬೇಳೆನೂ ಬಳಸ್ಬೋದು. ಈಗ ಇವನ್ನೆರಡೂ ಸ್ವಚ್ಛಂಗೆ 1-2 ಸಲ ತೊಳೆದ್ಬಿಟ್ಟು 10 ನಿಮಿಷ ನೆನೆಸಿಡ್ತೀನಿ. ಈ ಗೋಧಿ ನುಚ್ಚು ನಿಮ್ಗೆ ಮೋರ್ನ್ಯಾಗ, ಬಿಗ್ ಬಜಾರ್ನಾಗ ಇಲ್ಲ ಅಂತಂದ್ರೆ ಆನ್ಲೈನ್ನಾಗೂ ಸಿಗ್ತೈತಿ. ಇಷ್ಟು ಅಳತಿ ಒಳಗೆ ಒಂದು 5-6 ಮಂದಿಗೆ ಆಗುವಷ್ಟು ಕಿಚಡಿ ರೆಡಿ ಆಗತ್ತೆ. ಈ ಕಡೆ ಗ್ಯಾಸ್ ಮೇಲೆ ಒಂದು ದೊಡ್ಡ ಕುಕ್ಕರ್ನ ಬಿಸಿ ಮಾಡೋಕ್ಕಿಟ್ಟು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಕತ್ತೀನಿ ರೀ. ಇದು ಗಾಣದ ಶೇಂಗಾ ಎಣ್ಣೆ. ಎಣ್ಣೆ ಚಲೋ ತಂಗ ಬಿಸಿ ಆದಮೇಲೆ 1 ಚಮಚ ಸಾಸಿವೆ ಮತ್ತು 1 ಚಮಚ ಅಷ್ಟು ಜೀರಿಗೆ ಹಾಕಕತ್ತೀನಿ. ಸಾಸಿವೆ ಜೀರಿಗೆ ಎರಡೂ ಚಲೋ ತಂಗೆ ಚಟಪಟ ಅಂತ ಸಿಡಿದ್ಮೇಲೆ ಒಂದು ಉಳ್ಳಾಗಡ್ಡಿ ಅಂದ್ರೆ ಈರುಳ್ಳಿ ಹಾಕಕತ್ತೀನಿ ರೀ. ಸ್ವಲ್ಪ ದಪ್ಪ ಹೋಳು ಕತ್ರಸ್ ಹಾಕ್ರಿ. ಆಮೇಲೆ ಸ್ವಲ್ಪ ಕರಿಬೇವು ಹಾಕಿ ಹೈ ಫ್ಲೇಮ್ನಾಗ ಇದನ್ನು 1 ನಿಮಿಷ ತನಕ ಹುರಿಬೇಕು. ನೀವು ಈರುಳ್ಳಿ ತಿನ್ನಂಗಿಲ್ಲಪ್ಪ ಅಂತಂದ್ರೆ ಸ್ಕಿಪ್ ಮಾಡಿರಿ, ಹಾಕಲಿಲ್ಲ ಅಂತಂದ್ರೆ ನಡಿತೈತಿ. 1 ಇಂಚಿನಷ್ಟು ಹಸಿ ಶುಂಠಿನ ಸ್ವಚ್ಛಂಗೆ ತೊಳೆದು ಸಿಪ್ಪಿ ತೆಗೆದು ಸ್ವಲ್ಪ ಜಜ್ಜಿ ಹಾಕ್ರಿ, ಇಲ್ಲ ಅಂದ್ರೆ ತುರಿದೂ ಹಾಕ್ಕೋಬೋದು. ಒಂದು 2-3 ಒಣಮೆಣಸಿನ್ಕಾಯಿನ ಮುರಿದು ಹಾಕಿ 10-15 ಸೆಕೆಂಡ್ ಇದನ್ನು ಹುರಿಬೇಕು. ನೆಕ್ಸ್ಟು ಕೆಲವೊಂದು ತರಕಾರಿ ಹಾಕಕತ್ತೀನಿ ರೀ. ಸಣ್ಣಗೆ ಕಟ್ ಮಾಡಿದ್ದ 2 ಕ್ಯಾರೆಟು, 8-10 ಬೀನ್ಸು, 1 ಬಟಾಟಿ ಅಂದ್ರೆ ಆಲೂಗಡ್ಡೆ, ಸ್ವಲ್ಪ 1 ಬಟ್ಲದಷ್ಟು ಬಟಾಣಿ ಹಾಕಕತ್ತೀನಿ ರೀ. ಇದು ಒಣ ಬಟಾಣಿ. ಒಂದು ಅರ್ಧ ತಾಸು ಇವನ್ನ ಬಿಸಿನೀರಾಗ ನೆನೆಸಿಟ್ಟಿದ್ದೆ. ನಿಮ್ಮ ಹತ್ರ ಹಸಿ ಬಟಾಣಿ ಇದ್ರೆ ಅದನ್ನು ನೀವು ಬಳಸ್ಬೋದು. 1 ದಪ್ಪ ಮೆಣಸಿನ್ಕಾಯಿ, 2 ಸಣ್ಣಗೆ ಕಟ್ ಮಾಡಿದ ಟೊಮೆಟೊ, ಅರ್ಧ ಚಮಚದಷ್ಟು ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕಿದ್ದಾರೆ. ಈಗ ಇವನ್ನ ಹೈ ಫ್ಲೇಮ್ನಾಗ 1-2 ನಿಮಿಷ ಸರಿಯಾಗಿ ಹುರಿಬೇಕು. ನಿಮಗೆ ಯಾವ ತರಕಾರಿ ಇಷ್ಟ ಅವ್ನು ನೀವು ಹಾಕ್ಕೋಬೋದು. ಇದ್ರಾಗ ಯಾವುದಾರ ಬೇಡಪ್ಪ ಅಂತಂದ್ರೆ ಸ್ಕಿಪ್ಪೂ ಮಾಡ್ಬೋದು. ಕೆಲವೊಂದು ಸಲ ನಾನು ಮನ್ಯಾಗಿದ್ದೆಲ್ಲ ತರಕಾರಿ ಹಾಕಿರ್ತೀನಿ ರೀ. ಕ್ಯಾಬೇಜ್ ಹಾಕಿರ್ತೀನಿ, ಗೋಬಿ, ಸೋರೆಕಾಯಿ ಮತ್ತು ಬೀಟ್ರೂಟೂ ಹಾಕಿರ್ತೀನಿ. ಎಷ್ಟು ನಾವು ತರಕಾರಿ ಜಾಸ್ತಿ ಹಾಕ್ತೀವಲ್ರಿ ಅಷ್ಟು ರುಚಿ ಆಗ್ತೈತಿ. ಒಂದು 2 ನಿಮಿಷ ಎಲ್ಲ ತರಕಾರಿನ ಹುರಿದ್ಮೇಲೆ ಈಗ ಇವು ಸ್ವಲ್ಪ ಮೆತ್ತಗಾಗ್ಯಾವ್ರಿ. ಈಗ ಇದ್ರಾಗ ನಾನು ಒಂದು ದೊಡ್ಡ ಚಮಚದಷ್ಟು ಅಚ್ಚ ಖಾರದ ಪುಡಿ ಮತ್ತು ಒಂದು ಸಣ್ಣ ಚಮಚದಷ್ಟು ಹವಿಜ್ ಪುಡಿ ಅಂದ್ರೆ ಧನಿಯಾ ಪುಡಿ ಹಾಕಿ ಚಲೋ ತಂಗ ಇದನ್ನು ಮಿಕ್ಸ್ ಮಾಡಕತ್ತೀನಿ. ಬೇಕಂದ್ರೆ ನೀವು ಇದಕ್ಕೆ ಬಿಸಿಬೇಳೆ ಬಾತ್ ಪುಡಿ, ಇಲ್ಲಾಂದ್ರೆ ಸಾಂಬಾರು ಪುಡಿ, ಸಾರಿನ ಪುಡಿನೂ ಹಾಕೋಬೋದು. ಅದನ್ನು ಭಾಳ ಚಲೋ ಆಗುತ್ತೆ. ಈಗ ಉರಿನ ಸಣ್ಣ ಮಾಡಿ ಮೊದಲು ನಾವು ನೆನೆಸಿದ್ದು ಗೋಧಿ ನುಚ್ಚು ಮತ್ತು ಹೆಸರುಬೇಳೆ ಇತ್ತಲ್ರಿ ಅದನ್ನು ಹಾಕಿ ಮಿಕ್ಸ್ ಮಾಡಕತ್ತೀನಿ. ಈ ಕಡೆ ನಾನು ಮೊದಲ ನೀರು ಬಿಸಿ ಮಾಡಕಟ್ಟಿದ್ದಾರೆ. ನೀರಿಗೆ ಚಲೋ ತಂಗೆ ಕುದಿಯಾಕತ್ತಾವು. ಈ ಕುದಿ ನೀರನ್ನ ನಾವು ಗೋಧಿ ನುಚ್ಚನ್ನ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಬೇಕು. 1 ಕಪ್ ಗೋಧಿ ನುಚ್ಚಿಗೆ 5-6 ಕಪ್ಪಷ್ಟು ನೀರು ಬೇಕಾಗ್ತೈತೆ ರೀ. ಆಮೇಲೆ ಲಕ್ಷ ಇರಲಿ, ಬಿಸಿನೀರು ಹಾಕಬೇಕು, ತಣ್ಣೀರು ಹಾಕಬಾರ್ದು. ನಿಧಾನ ಇದನ್ನು ಮಿಕ್ಸ್ ಮಾಡಿರಿ. ಆಮೇಲೆ ಉರಿನ ಜೋರು ಮಾಡಿರಿ. ಈಗ ಇದನ್ನು ಹೈ ಫ್ಲೇಮ್ನಾಗ ಇಟ್ಬಿಟ್ಟು ಸ್ವಲ್ಪ ಹೊತ್ತನ ಕುದಿಸ್ಬೇಕು. ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ ಹಾಕಿದ ಸಲುವಾಗಿ ಕಲರ್ ನೋಡ್ರಿ ಎಷ್ಟು ಮಸ್ತ್ ಕೆಂಪಗೆ ಬಂದೈತಿ. ಸ್ವಲ್ಪ ಇದು ಕುದ್ಯಾಕೆ ಶುರು ಆದಮೇಲೆ ಈ ನೀರನ್ನ ಸ್ವಲ್ಪ ರುಚಿ ನೋಡ್ರಿ, ಅಂದ್ರೆ ಟೇಸ್ಟ್ ಮಾಡಿ ನೋಡ್ರಿ. ಖಾರ ಉಪ್ಪು ಎಲ್ಲ ಸರಿ ಐತಿಲ್ಲ ಅಂತೇಳಿ ಒಂದ್ಸಲ ಚೆಕ್ ಮಾಡಿರಿ. ಖಾರ ಏನಾರ ಜಾಸ್ತಿ ಅನ್ನಿಸ್ತಪ್ಪ ಅಂತಂದ್ರೆ ಸ್ವಲ್ಪ ಬೆಲ್ಲ ಹಾಕೋಬೋದು. ಹುಳಿ ಕಮ್ಮಿ ಆಗಿದ್ರೆ ಇನ್ನೊಂದು ಸ್ವಲ್ಪ ನಿಂಬೆ ರಸ, ಇಲ್ಲ ಅಂತಂದ್ರೆ ಹುಣಸೆ ರಸ ಹಾಕೋಬೋದು. ಸ್ವಲ್ಪ ಇದು ಕುದ್ಯಾಕೆ ಶುರು ಆದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮ್ನಾಗ 2 ಸೀಟಿ ಹೊಡಿಸ್ಬೇಕು. 2 ಸೀಟಿ ಆದಮೇಲೆ ಉರಿನ ಪೂರ ಸಣ್ಣ ಮಾಡಿರಿ. ಸಣ್ಣ ಉರಿ ಒಳಗೆ ಇದನ್ನು ಒಂದು 5 ನಿಮಿಷ ಬೇಯಿಸಿ ಆಮೇಲೆ ಗ್ಯಾಸ್ನ ಬಂದ್ ಮಾಡಬೇಕು. ಕುಕ್ಕರು ಸ್ವಲ್ಪ ತಣ್ಣಗಾಗೈತ್ರಿ. ಒಂದು 10 ನಿಮಿಷ ಆದಮೇಲೆ ಓಪನ್ ಮಾಡಾಕತ್ತೀನಿ. ಮುಚ್ಚಳ ತೆಗೆದ ಕೂಡಲೇ ಹೇಳ್ತೀನಿ ರಾಹ ಏನು ಗಮ್ಮಂತೇಳಿ ಮನೆ ಎಲ್ಲ ಪರಿಮಳ ಬರಾಕತ್ತೈತಿ. ಈಗ ಇದ್ರಾಗ ಒಂದು ದೊಡ್ಡ ಚಮಚದಷ್ಟು ತುಪ್ಪ ಮತ್ತು ಸಣ್ಣಗೆ ಕಟ್ ಮಾಡಿದ ಭಾಳಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಚಲೋ ತಂಗ ಇದನ್ನು ಮಿಕ್ಸ್ ಮಾಡಿದ್ರೆ ಮಸ್ತ್ ಬಿಸಿ ಬಿಸಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಗೋಧಿ ನುಚ್ಚಿನ ಕಿಚಡಿ ರೆಡಿ.
ಈ ಸ್ಟೇಜ್ನಾಗ ಅಂದ್ರೆ ಕುಕ್ಕರ್ ಓಪನ್ ಮಾಡಿದ್ಮೇಲೆ ಕಿಚಡಿ ಏನ್ರಿ ನಿಮ್ಗೆ ಭಾಳ ಗಟ್ಟಿ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಇದ್ರಾಗ ಬಿಸಿನೀರು ಹಾಕ್ಕೊಂಡು ಸರಿ ಮಾಡ್ಕೋಬೋದು. ಸ್ವಲ್ಪ ಬಿಸಿ ಮಾಡಿರಿ. ಇಲ್ಲ ಇದು ಸ್ವಲ್ಪ ನೀರಾಗೈತಪ್ಪ ನಮ್ಗೆ ಇಷ್ಟು ತಿಳಿ ಬೇಡ ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕು ಅಂತ ಅನ್ಸಿದ್ರೆ ಸಣ್ಣ ಉರಿ ಒಳಗೆ ಇದನ್ನು ಒಂದು 2 ನಿಮಿಷ ಕುದಿಸ್ರಿ ಅವಾಗ ಸರಿ ಆಗುತ್ತೆ. ಬಿಸಿ ಬಿಸಿ ಕಿಚಡಿ ಮೇಲೆ ತುಪ್ಪ ಹಾಕ್ಕೊಂಡು ಉಪ್ಪಿನಕಾಯಿ ಜೋಡಿ ಎಂಜಾಯ್ ಮಾಡಿರಿ. ಇವತ್ತಿನ ರೆಸಿಪಿ ನಿಮ್ಗೆ ಚಲೋ ಅನ್ಸಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ವಿಡಿಯೋ ಚಲೋ ಅನ್ಸಿದ್ರೆ ಸ್ವಲ್ಪ ಏನ್ರಿ ಯೂಸ್ಫುಲ್ ಆತಪ್ಪ ಅಂತ ಅನ್ಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ. ಹಂಗೆ ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನ ಮಾತ್ರ ನೆನಪು ಹಾರಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು.